ಹಾಯ್ ಗುಡ್ ಮಾರ್ನಿಂಗ್ ಆಲ್ ಆ್ಯಂಡ್ ವೆಲ್ಕಮ್ ಟು ಮೈ 26th ಡೇ ಬ್ಲಾಗ್. ನನ್ನ 26ನೇ ದಿನದ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೆಲ್ಕಮ್. ನಾನಿವತ್ತು ರೆಡಿಯಾಗಿ ಹೊರಗಡೆ ಬರೋಷ್ಟರಲ್ಲಿ ನಮ್ಮ ಈ ಹಳೆ ಮುದುಕಿರು ಮತ್ತೆ ಅವ್ರ ಕಚೇರಿ ಶುರು ಮಾಡಿದರು. ನೋಡಿ ಹೆಂಗೆ. ಹಾಂ ಮಾಡ್ತೀನಿ. ಏನು ಮುದುಕೀರ ಇವತ್ತೇನು ಕಟ್ಟಿಲ್ವ ಹಾಡು ಪಾಡಾಡೋದು? ಹಾಂ ಸರಿಯಾದವ್ರು ಬಿಡಿ. ನನ್ನ ಮೇಲೆ ಯಾರ ಮೇಲೆ ಬೇಕಾದ್ರೂ ಆಡ್ತೀರ ಹಾಡು? ಹುಡುಗಿ ಯಾರಿಗೆ? ಕನ್ಯಾರ ಮಗನ ಜಳಕಲ ನೀರ ಕುಡುದ ಕೋಗಿಲ ಕೋಗಿಲ ನೀರಡಿಸಿ ಬಾಗಿಲಿಗೆ ನಿಂತಾವ ರಾಯರ ಮಗನ ಜಳಕಾವೆ. ರಾಯರ ಮಗನ ಜಳಕಲ ನೀರ ಕುಡುದ ಕೋಗಿಲ ವನವನದಾನೆ ಗತ್ತಾವೆ. ಎಲ್ಲ ಆಡ್ತಿದ್ವಿ. ನೀನು ಮದುವೆ ಮಾಡ್ತೇವೆ. ಹೌದಲ್ಲ, ನೀನು ಮದುವೆ ಮಾಡಿದ್ರೆ ಎಲ್ಲ ಆಡ್ತೀವಿ. ನನ್ನ ಮದುವೆಗೆ ಆಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎಲ್ಲ ಆಡಿ ಬಿಟ್ಟಿವಿ. ಊರ್ ಕಡೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮದ್ವೆ ಆಗಕ್ಕೆ ಮೆದ್ಲಿದೆ. ಇವನು ಟ್ರೆಂಡ್ ಫಾಲೋ ಆಗ್ತಾನೆ, ಟೈಮ್ ಫಾಲೋ ಆಗಲ್ಲ. ಮಹಾರಾಜನಿಗೆ ಮಗಳು ಕೊಡೋ ಮಾವ ಅದು ಎಲ್ಲಿದನಪ್ಪ. ನಾನು ಅಲ್ಲಿಂದ ಸೀದಾ ಸಿಂಶಾ ನದಿ ಕಡೆ ಹೊರಟೆ. ಯಾಕೆ ಅಂತಂದರೆ ಮನೆಗೆ ಕಟ್ಟಿದ್ದ ಕಾಯಿ ಸ್ವಲ್ಪ ಹಳೇದಾಗಿತ್ತು, ಅಂದರೆ ಸುಮಾರು ವರ್ಷ ಆಗಿತ್ತು ಕಟ್ಟಿ. ಅದಕ್ಕೋಸ್ಕರ ಅದಕ್ಕೆ ಧರ್ಮಸ್ಥಳದಿಂದ ಹೊಸದೊಂದು ಕಾಯಿ ತಂದು ಕಟ್ಬಿಟ್ಟು ಈ ಹಳೆ ಕಾಯಿನ ತೆಗೆದು ನೀರಿಗೆ ಬಿಡೋಣ ಅಂದ್ಬಿಟ್ಟು ಹೋದೆ. ಕಾಯಿನ ನೀರಿಗೆ ಹಾಕ್ಬಿಟ್ಟು ನಾನು ಅಲ್ಲಿಂದ ಸೀದಾ ವಾಪಸ್ ಬಂದೆ. ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ಎಳೆದಾಡ್ತಾ ಇತ್ತು. ಹಂಗೆ ಬತ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಕ್ಯಾಸೆಟ್ ಅಂಗಡಿ ಕಡೆ ಹೊರಟೆ. ಕ್ಯಾಸೆಟ್ ಅಂಗಡಿ ಹತ್ರ ಹೋಗ್ತಿದ್ದಂಗ್ಲೇ ಶಶಿ ಅಣ್ಣ, ಓ ಸರ್ ರಿಪೋರ್ಟ್ ಇದೀನಿ ಬಂದು ಈಗ ಎಲೆಕ್ಟ್ರಿಸಿಟಿ ಒಂದು 5 ನಿಮಿಷ ಕೊಟ್ಕೊಂಡ್ಬರ್ತೀನಿ. 5 ನಿಮಿಷ ಬಂದ್ಬಿಟ್ಟೆ. ಸರಿ ಹೋಗಿ ಬನ್ನಿ. ನಾನು ಮಾತು ಅಂದರೆ ಮಾತು, ಶಶಿ ಅಣ್ಣನ ಮಾತು ಹೇಳ್ದಂಗೆ 5 ನಿಮಿಷ ಅಂತ ಹೇಳಿದ್ರು. 10 ನಿಮಿಷಕ್ಕೆ ಬಂದರೂ ತೊಂದರೆ ಆಗಲಿಲ್ಲ. ಇವತ್ತು ನನ್ನ ಜೊತೆ ವ್ಲಾಗಲ್ಲಿ ಯಾರಿದ್ದಾರೆ ಅಂತ ನೀವೇ ನೋಡಿ. ಹಾಯ್, ಎಷ್ಟನೇ ದಿವಸದ ಬ್ಲಾಗ್ ಹೋಗಿ ಗೊತ್ತಿಲ್ಲ. ಒಟ್ನಲ್ಲಿ ಬ್ಲಾಗ್ ಅಂತೂ ಮಾಡ್ತಾವನೆ. ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇವತ್ತು ನಾನು ಚತುರಣ್ಣವ್ರ ಜೊತೆಲಿ ಹೋಗ್ತಾ ಇರೋದು ಅವರ ತೋಟಕ್ಕೆ. ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದಾಗಿಂದ, ಅಂದರೆ ಇವತ್ತಿಗೆ 26ನೇ ದಿನ ಆಗಿದೆ. 26ನೇ ದಿನದಿಂದ ಅವರು ಮಧ್ಯೆ 2 ಸಲ ಹೋಗಿ ಬಂದಿದ್ದರು. ಬಟ್ ನಾನು ಬಾಡಿಗೆ ಇದ್ದದ ಕಾರಣ ಹೋಗೋಕ್ಕಾಗಿರಲಿಲ್ಲ. ಬಟ್ ನಾನು ವ್ಲಾಗ್ ಶುರು ಮಾಡಿದ್ಮೇಲೆ ಇವತ್ತೇ ಫಸ್ಟು ತೋಟಕ್ಕೆ ಬರ್ತಾ ಇರೋದು. ಇವತ್ತಿನ ವ್ಲಾಗ್ ಎಲ್ಲ ಆಲ್ಮೋಸ್ಟ್ ಚತುರಣ್ಣವ್ರ ತೋಟದಲ್ಲೇ ಅಂದ್ಕೊಳ್ಳಿ. ಇದು ಚತುರಣ್ಣವ್ರದ್ದು ತೋಟ, ಫಾರಮ್ಮು 4 ಎಕರೆ ಐತೆ. ಫಸ್ಟು ಕೈ ತೊಳ್ಕೊಬಿಡೋಣ. ಹಾಯ್ ಶಿಷ್ಯ, ಆಯ್ತಾ? ಬಿಸ್ಕೆಟ್ ಹಾಕಿದ್ರಾ? ಬಿಸ್ಕೆಟ್ ಹಾಕಿದ್ರೆ ಅದಕ್ಕೆ ಬಿಸ್ಕೆಟ್ ಹಾಕಿದ್ಮೇಲೆ ನಿಮಗೆ ನೀರು ಖಾಲಿ ಐತಾ? ಸ್ವಲ್ಪ ಪ್ರತಿ ಸಲ ಬಂದಾಗ ಇವ್ನು ಮಾತಾಡ್ಸ್ಕೊಂಡೆ ಫಸ್ಟು ಮುಂದಕ್ಕೆ ಹೋಗೋದು. ಅಣ್ಣ ಆಗಲಿ ನಾನು ಆಗಲಿ. ರಾಲಿ ಬಿಸ್ಕೆಟ್ ಹಾಕ್ಬಿಟ್ಟು ಹೋಗವ್ರೆ. ಇದೇನು ಗಿಡ ಇದು? ಸೇಬು. ಹಾಂ, ಅದಕ್ಕೆ ಏನು ಔಷಧಿ ಹೊಡಿಬೇಕು ಅಂತ ನಮಗೂ ಗೊತ್ತಿಲ್ವಲ್ಲ ಕರೆಕ್ಟಾಗಿ. ಹಾಂ, ಗಿಡ ಗೊತ್ತಲ್ವ, ಸೇಬ್ ಗಿಡ ಅಂತ. ಸೇಬ್ ಗಿಡಕ್ಕೆ ಏನು ಔಷಧಿ ಹೊಡಿಬೇಕು ಅಂತ ಕೇಳ್ಬಿಟ್ಟು ಅಲ್ಲೇ ಕೇಳ್ಕೊಂತ ಅನ್ಬೇಕು. ಯಾಕೆಂದರೆ ನಮ್ಮ ಸೈಡ್ ಈ ಗಿಡಗಳಿಗೆಲ್ಲ ಔಷಧಿ ಕೇಳಿದ್ರೆ ನಮ್ಮ ಸೈಡ್ ಯಾವ ಬೆಳೆ ಬೆಳಿತೀವಿ ಔಷಧಿ ಕೊಡ್ತಾರೆ. ಆ ಔಷಧಿ ಇದಕ್ಕೆ ಸೆಟ್ ಆಯ್ತದ ಇಲ್ಲಿ ಗೊತ್ತಾಗಬೇಕಲ್ಲ. ಅದಕ್ಕೆ ನೆಕ್ಸ್ಟಲ್ಲಿ ಹೋದಾಗ ಈ ಥರದೊಂದು ಗಿಡ ಐತೆ, ಅದಕ್ಕೆ ಯಾವ ಥರ ಹೊಡಿಬೇಕು ಅಂತ ಕೇಳ್ಕೊಂಡು ಅಲ್ಲೇ ಫರ್ಟಿಲೈಸರ್ ಅಂಗಡಿಗೆ ತಗೊಂಬಿಡಿ. ಹಾಂ, ಜನ ಬೆಳವಣಿಗೆ ಚೆನ್ನಾಗೈತೆ. ಇಷ್ಟು ಐಟ್ರೆ ಬೆಳೆದದೆ. ಬಂದೇ ಇರ ಏನು ಬಾ, ಹಂಗೆ ಬಾ, ಆ ಕಡೆಯಿಂದ ಬಾ. ಹಾಂ, ಈ ಕಡೆ ಬಾ, ಇಲ್ಲಿ ಬಾ. ಹೌದು ಶಿಷ್ಯ, ಬಾ ಇಲ್ಲಿ ಬಾ. ಹಾಂ, ಪ್ಲಾಸ್ಟಿಕ್ದಲ್ವ ಅದು ಹಂಗೇನೆ. ಹುಲ್ಲು ಎಲ್ಲಿ ತರಿಸಿದ್ರಿ?
ಎಲ್ಲ ಹೊರೆ ಹೆಂಗೆ ಹಾಕೋರಿ ಅಂತ ಏನೋ ಕೇಳಿದ್ರ ಗೊತ್ತಾ ನಿಮ್ಮ ಹೊರೆ ಹೆಂಗೆ ಹಾಕೋರು ಅಂತ ಅಣ್ಣನೇ ತರಿಸಿದ್ದ ಕೇಳ್ತೀನಿ ಫಾರಮ್ ಇದು ರೂಮ್ ತುಂಬಿ ಅಂದ್ರು ರೂಮ್ಗೆಲ್ಲ ಆಮೇಲೆ ಅಲ್ಲಿ ಬೆಂಕಿಗೆ ಹಾಕ್ತಾರೆ ಕಿಡಿ ಹಾಕ್ತಾರೆ ಅಲ್ಲ ಬೈ ನೋಡಿ ಯಾವ ಮರಿ ಹಾಕಿರೋ ಇದೊಂದು ಎರಡು ಓಹೋ ಇದೊಂದು ಫಸ್ಟ್ ಹಾಕಿರ್ದಿದ್ದಾ ಹಾಕಿರೋದು ಇದು ಆಮೇಲೆ ಇದು ಅಡ್ಡಾಡಿ ಎರಡು ಆಗ್ತದೆ ಅಂದರೆ ಒಂದೇ ಒಂದು ಮರಿ ನಾನು ಅದ್ರ ಮೇಲೆ ಇದು ಅಣ್ಣಂಗೆ ಹೇಳ್ದೆ ಒಂದೇ ಹಾಕಿರೋದು ಅಂತ ಅದ್ರ ಮೇಲೆ ಒಪ್ಪಿತ್ತು ನನಗೆ ಎರಡು ಆಗ್ತದೆ ಅದು ಅಂದ್ಕೊಂಡಿದ್ದೆ ಹ್ಞೂ ಈ ತರ ಅದೇ ಹಾಂ ಇತ್ರ ಊಟ ಅದುವೇ ಅದು ಕೂಡ ಇತ್ರ ಊಟ ಇರಬೇಕು ಅದೊಂದು ಸ್ವಲ್ಪ ಕಿವಿ ತುಂಡ ಇದು ಮಾತ್ರ ನೋಡಲ್ಲಿ ಎಷ್ಟು ಉದ್ದ ಇದೆ ಕೆಳಗೆ ಬಿಡೋಣ ಇದ್ರ ಮೇಲೆ ಎರಡು ಆಗ್ತದೆ ಪಕ್ಕ ಅಂತ ಅನ್ಕೊಂಡಿದ್ದೆ ಅದು ಮತ್ತೆ ಇನ್ನು ಇವು ಈಗ ತಗೊಂಡದ ಹಾಂ ಸರಿ ಬೈಲಿ ಅದು ನಾಟಿ ಮರಿ ಯಾವಾಗ ನಾಟಿ ಏನಿದೆ ನೋಡು ಇದು ನಾಟಿ ಮರಿನೇ ಇದು ಆದರೂ ಇಲ್ಲ ನಾಟಿ ಅಂತ ಅನ್ಸೋದಿಲ್ಲ ಸ್ವಲ್ಪ ಮಿಕ್ಸ್ ಇದೆ ಕ್ರಾಸೆ ನಾಟಿ ಮರಿಗೆ ಇಷ್ಟೊಂದು ಕೂದಲು ಉದ್ದ ಕಿವಿಯಲ್ಲಿ ಬರ್ತದೆ ಈ ಆಡು ಮರಿ ಎಲ್ಲನೂ ಒಬ್ಬ ಸೆಲೆಬ್ರಿಟಿ ಮನೆಯಿಂದ ಹಿಡ್ಕೊಬಂದಿರೋದು ಅದು ಗೊತ್ತಾ ನಿಮಗೆ ಆ ಸೆಲೆಬ್ರಿಟಿ ಯಾರು ಅಂತ ಅವ್ರು ಬೇರೆ ಇನ್ಯಾರೋ ಅಲ್ಲ ಕಾಮಿಡಿ ಕಿಲಾಡಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ನಮ್ಮ ಖ್ಯಾತಘಟ್ಟದ ಅಭಿ ಜಗ್ಗಿ ಅವರ ಮನೆಯಲ್ಲಿ ಸಾಕಿದಂಥ ಆಡುಮರಿಗಳಿವು ಅಲ್ಲಿಂದ ನಾವು ಫಾರಮ್ ಇಲ್ಲಿ ಓಪನ್ ಮಾಡಿದಂಥ ಫಸ್ಟ್ ಟೈಮ್ ಫಾರಮ್ಗೆ ಮರಿ ಹಾಕಿದ್ದು ಅವ್ರ ಮನೆ ಆಡುಮರಿಗಳನ್ನೇ ಅವ್ರ ಮನೆಯಿಂದ ತಂದಾಗ ಎರಡು ಪ್ರೆಗ್ನೆಂಟ್ ಆಗಿದ್ದೋ ಅಂದರೆ ತೆನೆಯಾಗಿದ್ದೋ ನಮ್ಮ ಫಾರ್ಮಿಗೆ ಬಂದು ಒಂದು ತಿಂಗಳಾಗೈತೆ ತಿಂಗಳ ಮೇಲೆ ಒಂದು 10 ದಿನ 20 ದಿನ ಆಗೈತೆ ಬಂದಮೇಲೆ ಇಲ್ಲಿ ಮರಿ ಹಾಕೈತೆ ಎರಡೂ ಕೂಡ ವಾತ್ ಮರಿನೇ ಹಾಕೈತೆ ಇನ್ನು ಅದೇ ಮೇಕೆ ಫಾರಮ್ನ ಕೆಳಗಡೆ ಸೆಕ್ಷನ್ಗೆ ಬಂತು ಅಂತಂದರೆ ಇದು ನಾಟಿ ಕೋಳಿ ಸಾಕೋಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರೋ ಜಾಗ ಸ್ವಲ್ಪ ಕೋಳಿಗಳೈತೆ ಇನ್ನು ಮರಿ ಕೋಳಿಗಳು ಇನ್ನೂ ಜಾಸ್ತಿ ಐತೆ ಮರಿ ಕೋಳಿಗಳೆಲ್ಲ ದೊಡ್ಡ ಆಗೋ ತನಕ ಸ್ವಲ್ಪ ಟೈಮ್ ಹಿಡಿಯುತ್ತೆ ದೊಡ್ಡದಾದ್ಮೇಲೆ ಕಾಣಿಸ್ಬೋದು ಅವು ಒಂದು ಇದೇ ಕೋಳಿ ಫಾರಮ್ ಪಕ್ಕ ಇಲ್ಲಿ ಬಂದರೆ ಇದೊಂದು ಸಿಂಪಲ್ ಆಗಿರೋ ವಾಶ್ರೂಮ್ ರೂಮ್ ಮೇವಿಗೆ ಇಡೋಕ್ಕೆ ನೋಡಿ ಯಾರಿಗಾದರೂ ಬೇಕು ಅಂದರೆ ಈ ಪ್ಯಾಲೆಟ್ಗಳು ಸೇಲ್ಗಿವೆ ಯಾರಿಗಾದ್ರು ಬೇಕು ಅಂದರೆ ಮೆಸೇಜ್ ಹಾಕಿ ಇದು ನಿಮಗೆ ಸೇಲ್ಗೆ ಕೊಟ್ಬಿಡ್ತೀವಿ ಕಟ್ ಮಾಡಿರೋ ಬಿಟ್ಟು ಇಲ್ಲಿ ಕೆಳಗಡೆ ಏನು ಸೀಲ್ ಇದೆಯಲ್ಲ ಎಲ್ಲ ಸೇಲ್ಗಿದೆ ಯಾರಿಗಾದ್ರು ಬೇಕು ಅಂದರೆ ಮೆಸೇಜ್ ಹಾಕಿ ತೋಟ ಅಂತೂ ತುಂಬ ಚೆನ್ನಾಗೈತೆ ಅದ್ರ ಜೊತೆಗೆ ಈ ತೋಟನ ನೋಡ್ಕೊತಾ ಇರುವಂಥ ಫ್ಯಾಮಿಲಿ ಒಂದು ಇವಾಗ ಬಂದಿರೋದು ಅವರು ತುಂಬ ಶ್ರದ್ಧೆ ವಹಿಸಿ ಯಾಕೆಂದರೆ ಇನ್ನರು ಇಲ್ಲದೇ ಇರೋವಂಥ ಟೈಮಲ್ಲಿ ತೋಟನ ಯಾವ ಥರ ನೋಡ್ಕೋತಾರೆ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಯ್ತದೆ ಬಟ್ ಇಲ್ಲೊಂದು ಫ್ಯಾಮಿಲಿ ಏನು ಬಂದವರಲ್ಲ ಅವ್ರು ಮಾತಾಡೋ ರೀತಿಲೂ ಅಷ್ಟೇ ಅವರು ತೋಟನ ಮೇಂಟೈನ್ ಮಾಡ್ತಾ ಇರೋ ರೀತಿಲೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನೋಡ್ಕೋತಾವ್ರೆ ತೋಟದಲ್ಲಿ ಈಗ ಸದ್ಯಕ್ಕೆ ಜಾಸ್ತಿ ಇರೋದು ತೆಂಗಿನ ಸಸಿಗಳು ಮಧ್ಯ ಹಣ್ಣಿನ ಸಸಿಗಳು ಹಾಕಿದ್ದಾರೆ ಸಪೋಟ ಸೀಬೆ ದಾಳಿಂಬೆ ಹಳಸು ನೋಡಿ ಈ ಚಿಕ್ಕ ಗಿಡ 3 ಹಳಸ್ಕೊಂಡು ಬಿಟ್ಟಿತ್ತು ಅದು ಆಲ್ರೆಡಿ ನಮ್ಮ ಹೊಟ್ಟೆ ಸೇರಾಯಿತು ನೆಕ್ಸ್ಟು ಇಲ್ಲಿ ಪಕ್ಕ ದಾಳಿಂಬೆ ಇದು ಇವಾಗ ಹೂವು ಕಚ್ಚೈತೆ ಇನ್ನೂ ಕಾಯಿ ಬಿಟ್ಟಿಲ್ಲ ಇನ್ನೂ ಸುಮಾರು ಗಿಡಗಳಿದೆ ಒಳಗಡೆ ಸೀಬೆ ಇದೆ ಆಪಲ್ ಇದೆ ಬೆಟ್ಟದ ನೆಲ್ಲಿಕಾಯಿ ಇದೆ ನೋಡಿ ಸೀಬೆ ಅಂದ ತಕ್ಷಣ ಇಲ್ಲೊಂದು ಸೀಬೆ ಕಾಣಿಸ್ತು ಹುಳ್ಳಿ ಚೆಲ್ಲೈತೆ ಹುಳ್ಳಿ ಮತ್ತು ಜೋಳ ಚೆಲ್ಲೈತೆ ಜಮೀನಿಗೆ ಉತ್ಬಿಟ್ಟು ಇನ್ನೂ ಬರೋದು ಬಾಕಿ ಯಾವುದೇ ಆದರೂ ಅಷ್ಟೇ ಭೂಮಿ ತಾಯಿನ ನಂಬಿ ಅದಕ್ಕೇನಾದರೂ ಹಾಕಿದ್ರೆ ಯಾವತ್ತೂ ಅದರಿಂದ ನಮಗೆ ಲಾಸ್ ಆಗಲ್ಲ ಮೋಸ ಆಗಲ್ಲ ಅನ್ನೋದು ಸತ್ಯದ ಮಾತು ಈ ತೋಟ ಇಲ್ಲಿ ಫೆನ್ಸಿಂಗ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಸುತ್ತ ಆ ಕಡೆ ಮತ್ತು ಅಲ್ಲಿ ಫೆನ್ಸಿಂಗ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇನ್ನು ಪೂರ್ತಿ ಕೆಳಗಡೆ ರೋಡ್ವರೆಗೂ 4 ಎಕರೆ
ಇದು ಜಮೀನು ಇರೋದಕ್ಕೆ ಸುಮಾರು ಸಲ ಬಂದಿದ್ದೀನಿ. ಅಂದರೆ ಏನು ಅಂತಂದರೆ ಇಲ್ಲಿ ಬರೋವರೆಗೂ ಮಾತ್ರ ತೋಟ ಅಂತ ಬರೋದು. ಬಂದಾದಮೇಲೆ ಇಲ್ಲಿಂದ ನಮ್ಗೆ ಆಚೆಗೋಗೋಕ್ಕೆ ಮನಸ್ಸಾಗೋದಿಲ್ಲ. ಆ ಥರ ಇರ್ತದೆ ಒಳಗಡೆ ತೋಟದ ವಾತಾವರಣ. ನೋಡಿ ಇಲ್ಲೆಲ್ಲ ಮೆಣಸಿನ್ಕಾಯಿ, ತೊಗರಿ, ಮೆಣಸಿನ್ಕಾಯಿ ಎಲ್ಲ ಪ್ರತಿಯೊಂದೂ ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ, ಹಾಕಿರ್ತಾನೆ ಇರ್ತಾರೆ. ಇಲ್ಲಿ ತೋಟ ನೋಡ್ಕೊಳ್ಳೋರು ಅಷ್ಟೇ ಚೆನ್ನಾಗಿ ನೋಡ್ಕೊತಾವ್ರೆ. ಇಲ್ಲೊಂದು ಬೆಂಡೆಕಾಯಿ ಹಾಕ್ಬಿಟ್ಟು ಬಿತ್ತನೆ ಹಾಕ್ಬಿಟ್ಟವ್ರೆ ನೋಡಿ. ತೊಗರಿ ಹೂವು ಬಿಟ್ರೆ ಕತ್ಕೊಂಡಿದ್ದು ಗಮ್ ಅಂತ ಐತೆ ತೊಗರಿದು. ಬೂದಿನ ಹರ್ಚವ್ರೆ ಹೂಗೆ ತೊಗರಿ. ಈಗ ಕೂಡಲೇ ಎತ್ಕೊಂಡು ಬಂದಿದ್ರೆ ಆಗೋದು, ಒಂದು ಎಲೆ ತುಡಿಬೋದಾಗಿತ್ತು. ಈ ಥರದ್ದು ತೋಟ ಮಾಡಬೇಕು ಅಂತ ನನಗೂ ಒಂದು ಆಸೆ. ಬಟ್ ಏನು ಮಾಡೋದು, ಆಸೆ ಇದ್ದರೆ ಸಾಕಾಗಲ್ಲ, ಜೋಬಲ್ಲಿ ಕಾಸು ಇರಬೇಕು. ತೋಟನ ಕೇರ್ ಟೇಕ್ ಮಾಡೋರು ತುಂಬ ಚೆನ್ನಾಗಿ ನೋಡ್ತಾವ್ರೆ ತೋಟನ ಮಾತ್ರ. ಎಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ. ಗಾಳಿ ಮೇಲ್ಗಡೆ ಬಂದು 2 ಪಾತಿಗೆ ರಾಗಿ ಹಾಕೋಕ್ಕೆ ರಾಗಿ ಒಟ್ಲಾಕವ್ರೆ. ಈ ಥರ ಒಟ್ಟಿನಲ್ಲಿ ಜಮೀನು ಮಾಡ್ತೀನಿ ಅನ್ನೋರಿಗೆ ಈ ಥರ ಒಂದು ಜಮೀನು ಸಿಕ್ತಾಗ ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ. ಈಗ ಎಳ್ನೀರು ಕುಡಿಯೋ ಸಮಯ. ಬನ್ನಿ ಎಳ್ನೀರು ಕುಡಿಯೋಣ. ಚಿಕ್ಕ ಮರದಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂದರು, ಅದು ಒಂದು ನೋಡೋಣ. ಹೇಗಿದೆ ಟೇಸ್ಟು? ಓಕೆ, ಪರವಾಗಿಲ್ಲ, ಸ್ವಲ್ಪ ಸ್ವೀಟ್ ಕಡಿಮೆ. ನಾನು ಎಳ್ನೀರು ಕುಡಿಯೋಕೆ ಬರ್ತೀನಿ ಅಂತಂದಾಗ ಚತುರಣ್ಣ ನಂಗೊಂದು ಕಿತ್ಕೊಬಾ ಅಂತ ಹೇಳಿದರು. ಹಂಗಾಗಿ ನಾನೊಂದು ಕುಡಿದ್ಬಿಟ್ಟು ಇನ್ನೊಂದು ಎಳ್ನೀರನ್ನ ಬೇರೆ ಮರದಲ್ಲಿ ಹೆಂಗಿದೆ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಬೇರೆ ಮರದಲ್ಲಿ ಕೆತ್ಕೊಂಡು ಅಣ್ಣಂಗೊಂದು ಎಳ್ನೀರು ಕೊಟ್ಟೆ. ಟೇಸ್ಟ್ ನೋಡಿ ಹೇಗೈತೆ ಇದು. ಅಲ್ಲಿ ನೋಡಿ ಒಂದು ಚಿಕ್ಕ ಗಿಡ ಎಷ್ಟೊಂದು ಬಿಡೈತೆ ನೋಡಿದ್ರ ಅದನ್ನ. ಸೀಬೆಕಾಯಿ ಗಿಡ ಕಣ್ಣಕ್ಕೆ ಕಾಣ್ತೀರ ಬಿಡ್ತಿದ್ನೆ. ಹೋಗಿ ಹೌದಾ? ಒಟ್ಲೆ ಆಯ್ತಲ್ಲ, ಹೋಗಿ ಒಂಚೂರು ಮೇಲೆ ಹೋಗಿ ಒಂದ್ ಚಿಕ್ಕ ಗಿಡ ಏನ್ ತುಂಬಾ ಹೌದಾ? ಇಷ್ಟಪ್ಪ ಆಗೈತೆ ಒಂದ್ ಕಾಯಿ. ಒಂದ್ ಕಾಯಿ ಮಾತ್ರ ಇಷ್ಟಪ್ಪ ಆಗೈತೆ. ಡಮ್ಮಲ್ ಡಿಮ್ಮಿಲ್ ಡಕ್ಕ ಸೀಬೆಕಾಯಿ ತಿನ್ನೋದು ಪಕ್ಕ. ಎಲ್ಲಿದೆ ಸೀಬೆಕಾಯಿ? ಇದ್ದ ಕಾಯಿ ಜಾಸ್ತಿ ಬಿಟ್ಟವೆ ಅಂತ ಹೇಳಿದ್ರು. ಅದು ಇನ್ನೂ ದಪ್ಪ ಆಗಿಲ್ಲ ಅಂತ ಹೇಳಿದೆ ಹೋದ್ರಲ್ಲ. ಅಲ್ಲಿಂದ ಒಂದೇ ಹೆಸರು ಓಡ್ ಬಂದೆ. ಆದರೂ ಬಂದಿದ್ದಕ್ಕೇನು ಲಾಸ್ ಇಲ್ಲ. ಒಂದು ಎಲೆ ಮರೆ ಕಾಯಿ ಸಿಕ್ಕಿದೆ ನಮಗೆ. ನಾವು ಸೀಬೆಕಾಯಿ ಹೆಂಗಿದ್ರು ಬಿಡಲ್ಲ. ಏ ಗುರು, ಸ್ವೀಟ್ ಆಗವಪ್ಪ. ನಾಟ್ ಬ್ಯಾಡ್. ಈ ಚಿಕ್ಕ ಸೊಸಿಲಿ ಇಷ್ಟಪ್ಪ ಸೀಬೆಕಾಯಿ ನೋಡಿ, ಒಳಗಡೆ ಎಷ್ಟು ಹಣ್ಣಾಗಿದೆ, ಒಳ್ಳೆ ಸ್ವೀಟಾಗೈತೆ. ಮಧ್ಯೆ ಸೀಬೆಕಾಯಿ ಕಳ್ಳ ಈ ಥರ ಇದ್ರೆ ಬಿಡ್ತೀನಾ? ಇದು ಯಾಕೋ ಹಣ್ಣಾಗಿಲ್ಲ ಅಂತ ಅನ್ನಿಸ್ತೈತೆ ನನ್ನ ಮನಸ್ಸಿಗೆ. ಅದಲ್ಲೇ ಇರಲಿ. ದಪ್ಪ ಅದೇ ಅದಕ್ಕೆ ಬಿಡೋಕ್ಕೆ ಮನಸ್ಸಾಯ್ತಾ ಇಲ್ಲ. ಆಮೇಲೆ ಕಿತ್ಬಿಟ್ಟು ಏನಾರ ಕಾಯಿ ಅನ್ಸಿದ್ರೆ ಕಿತ್ತದು ವೇಸ್ಟ್ ಆಯ್ತದೆ. ಅಲ್ಲೇ ಇರಲಿ. ತೋಟದಿಂದ ಹೊರಡುವ ಸಮಯ ಆಗಿದೆ. ಸರಿ ಬರ್ದಣ್ಣ. ನಾವು ತೋಟ ಎಲ್ಲ ಸುತ್ಕೊಂಡು ಎಳ್ನೀರು ಕುಡ್ಕೊಂಡು ಸೀಬೆಕಾಯಿ ಎಲ್ಲ ತಿನ್ಕೊಂಡು ತೋಟ ತಿನ್ಬರೋಕ್ಕಂತೂ ಬೇಗ ಮನಸ್ಸಾಗಿರಲಿಲ್ಲ. ಅಣ್ಣ ಕೂಗಿದ್ರು ಬಾ ಬಾ ಅಂತ 2 ಸಲ. ಆಮೇಲೆ ತೋಟದಿಂದ ಬಂದು ನಾವು ಹೊಡ್ತಾ ಇರೋದು ನಾವು ಮಂಡ್ಯಗೆ. ಮಂಡ್ಯ ಎಲ್ಲಿಗೆ ಏನಕ್ಕೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆಲಿ ಮಂಡ್ಯಗೆ. ಕೊನೆಗೂ ನಾವು ಮಂಡ್ಯದಲ್ಲಿರೋ 100 ಫೀಟ್ ರೋಡ್ಗೆ ಎಂಟ್ರಿ ಆದೋ. ನಮ್ಗೆ ಬರ್ತಿದ್ದಂಗ್ಲೇ ಈ ಟಿ ಹಿಂದೆ ಒಂದು ಲೈನ್ ಕಾಣಿಸ್ತು ನೋಡಿ ನೀವೇ. ಬಳಸಿಕೊಂಡವರನ್ನು ಮರೆಯಬೇಕು, ಬೆಳೆಸಿದವರನ್ನು ನೆನೆಯಬೇಕು. ಈ ಥರ ಲೈನ್ಗಳು ನಮ್ಮಂಥ ಡ್ರೈವರ್ಗಳ ತಲೆಯಲ್ಲಿ ಬರೋದು ಸಹಜನೇ.
ಕೊನೆಗೂ ನಾವು ಮಂಡ್ಯಕ್ಕೆ ಬಂದ್ವಿ. ಮಂಡ್ಯಕ್ಕೆ ಬಂದಿದ್ದ ಕಾರಣ ಏನು ಅಂತಂದರೆ, ಮಂಡ್ಯದಲ್ಲಿ 100 ಫೀಟ್ ರೋಡಲ್ಲಿ ಬಿಗ್ ಶಾಪ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಇದು ನಮ್ಮ ಚದುರಣ್ಣವರ ಫ್ರೆಂಡ್ ಅವ್ರ ಅಂಗಡಿ. ನಾವು ತುಂಬ ಸಲ ಇಲ್ಲಿಗೆ ಬರ್ತಾ ಇರ್ತೀವಿ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಬಟ್ಟೆ ಅಂಗಡೀಲಿ ಸಿಗುವಂಥ ಎಲ್ಲ ಬಟ್ಟೆಗಳು ಕೂಡ ಪ್ಯೂರ್ ಬ್ರ್ಯಾಂಡೆಡ್ ಬಟ್ಟೆಗಳೇ. ಮತ್ತು ಬಟ್ಟೆ ಒಂದೇ ಅಲ್ಲ, ಶೂಸ್ ಆಗಿರ್ಬೋದು, ಕ್ರಾಕ್ಸ್ ಆಗಿರ್ಬೋದು, ಮತ್ತು ಚಪಲ್ಸ್ ಆಗಿರ್ಬೋದು, ಸ್ಯಾಂಡಲ್ ಯಾವುದೇ ತಗೊಳ್ಳಿ, ಇಲ್ಲಿ ಸಿಗುವಂಥ ವಾಚು ಮತ್ತು ಪರ್ಸು ಮತ್ತು ಇಯರ್ಬಡ್ಸ್ಗಳು ಒಳ್ಳೆ ಕ್ವಾಲಿಟಿ ಐಟಮ್ಗಳು ಸಿಗ್ತವೆ. ಮತ್ತು ರೀಸನಬಲ್ ಪ್ರೈಸಲ್ಲಿ ಸಿಗೋದ್ರ ಜೊತೆಗೆ ಒಳ್ಳೆ ಬ್ರ್ಯಾಂಡೆಡ್ ಐಟಮೇ ಸಿಗ್ತದೆ. ಮತ್ತು ಇನ್ನೊಂದು, ಇಲ್ಲಿ ಯಾವುದೇ ರೀತಿ ಫಸ್ಟ್ ಕಾಪಿ ಆಗಲಿ, ಸೆಕೆಂಡ್ ಕಾಪಿ ಮತ್ತು ಏನೇನೋ ಬರ್ತಾವಲ್ಲ, ಆ ಥರ ಯಾವ ಕಾಪಿ ವರ್ಷನ್ಗಳು ಇವ್ರ ಹತ್ರ ಸಿಗೋಲ್ಲ. ಇವ್ರ ಹತ್ರ ಸಿಗೋದೆಲ್ಲ ಪ್ಯೂರ್ ಒರಿಜಿನಲ್ ಪ್ರಾಡಕ್ಟ್ಗಳೇ. ಒಂದು ಸಲ ಅಂಗಡಿಗೆ ಬಂದು ನೋಡಿ, ನಾವು ಬಾಯಲ್ಲಿ ಹೇಳೋದಕ್ಕೂ ಒಂದು ನೋಡಿ ಎಷ್ಟು ಬಟ್ಟೆಗಳನ್ನ ಮುಟ್ಟಿ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಯಾಕೆಂದರೆ ಬಟ್ಟೆಗಳು ಈಗ ಆಲ್ಮೋಸ್ಟ್ ಕಾಪಿ ವರ್ಷನ್ ಬಟ್ಟೆಗಳಲ್ಲೆಲ್ಲ ಅಡಿಡಾಸು, ಪೂಮಾ ಅಂತ ಪ್ರಿಂಟ್ ಇರೋದು ನೀವು ನೋಡ್ತಾ ಇದ್ದೀರಾ. ಬಟ್ ಅದರ ಪ್ರಿಂಟ್ ಇರೋ ಸೆಕೆಂಡ್ ಕಾಪಿ ವರ್ಷನ್ ಬಟ್ಟೆಗಳಿಗೂ ಪ್ಯೂರ್ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ನೀವು ಮುಟ್ಟಿ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಬ್ರ್ಯಾಂಡು ಏನು ಯಾವ ಥರ ಇದೆ ಅಂತ. ಆ ಥರ ಒಳ್ಳೆ ಬೆಸ್ಟ್ ಕಲೆಕ್ಷನ್ಸ್ಗಳು ಇಟ್ಟಿದ್ದಾರೆ, ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಕೂಡ. ನೋಡಿ ಇಂಥ ಕ್ರಾಕ್ಸ್ಗಳಿದ್ದಾವೆ. ಮತ್ತು ಇನ್ನೊಂದು ಏನು ಅಂದರೆ, ಇವ್ರ ಹತ್ರ ಅಪ್ಡೇಟ್ ಆದಂಥ ಕ್ರಾಕ್ಸ್ಗಳಾಗಿರ್ಬೋದು, ಅಂದರೆ ಈಗ ಅಪ್ಡೇಟ್ ಆಗಿ ಬಂದಿರತಕ್ಕಂಥ ಕ್ರಾಕ್ಸ್ಗಳು, ಲೇಟೆಸ್ಟ್ ಡಿಸೈನ್ ಅವು, ಲೈಟ್ ರೈಡ್ ಸ್ಲಿಪ್ಪರ್ಸ್ಗಳು, ಮತ್ತು ಬೆಲ್ಟ್ಗಳು, ಮತ್ತು ವಾಲೆಟ್ಗಳು, ಪ್ರತಿ ಒಂದೂ ಕೂಡ ಬ್ರ್ಯಾಂಡೆಡ್ಡೇ. ಮತ್ತು ಅದು ಯಾವುದೇ ರೀತಿಯ ಕಾಪಿ ವರ್ಷನ್ ಆಗಲಿ, ಫೇಕು, ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ವರ್ಷನ್ಗಳಂತೂ ಇಲ್ಲಿ ಇಲ್ಲವೇ ಇಲ್ಲ. ಆ ಥರ ಮೈಂಡ್ ಸೆಟ್ಟಲ್ಲಿ ಬಂದರೆ ದಯವಿಟ್ಟು ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ಫಸ್ಟ್ ಕಾಪಿ ಸಿಗ್ಬೋದು, ಸೆಕೆಂಡ್ ಕಾಪಿ ಸಿಗ್ಬೋದು, ಕಡಿಮೆಗೆ ಸಿಗ್ಬೋದು ಅಂತ. ಬಟ್ ರೇಟು ಅದರಲ್ಲೇ ಇರುತ್ತೆ. ಬಟ್ ಡಿಸ್ಕೌಂಟ್ ಆನ್ಲೈನ್ ರೇಟ್ಗಿಂತೂ ಸ್ವಲ್ಪ ಡಿಸ್ಕೌಂಟ್ ಆ್ಯಂಡ್ ರೀಸನಬಲ್ ರೇಟಲ್ಲಿ ಇರುತ್ತೆ. ನಾನು ಅಂಗಡಿ ಓನರು ನಮ್ಗೆ ತುಂಬ ಚಿತ್ರಣ್ಣವ್ರ ಕಡೆಯಿಂದ ಪರಿಚಯ ಆಗಿದ್ದರಿಂದ ನಾನು ವೀಡಿಯೋ ಮಾಡ್ಕೋಕ್ಕೆ ನನಗೆ ಪರ್ಮಿಷನ್ ತೊಗೊಂಡು ಮಾಡ್ತಾಯಿದ್ದೀನಿ. ಬೇರೆಯವ್ರಿಗೆಲ್ಲ ಹಂಗೆಲ್ಲ ವೀಡಿಯೋ ಮಾಡಿಸೋದಿಲ್ಲ ಅಂತ ಅನ್ಕೋತೀನಿ. ಒಟ್ನಲ್ಲಿ ಮಾತ್ರ ನನಗಂತೂ ಈ ಅಂಗಡಿಯಲ್ಲಿ ಬಟ್ಟೆ ಆಗಲಿ, ಸ್ಲಿಪ್ಪರ್ಸ್ಗೆ ಆಗಲಿ, ನಾನು ಫಸ್ಟು ಸಜೆಷನ್ ಅಂದರೆ ನಮ್ಮವ್ರಿಗೆ ಯಾರಿಗೆ ನಾನು ಸಜೆಸ್ಟ್ ಮಾಡಬೇಕು ಅಂತಂದ್ರೂ ಈ ಬಟ್ಟೆ ಅಂಗಡಿನೇ ಫಸ್ಟ್ ಮಾಡೋದು. ಯಾಕೆ ಅಂದರೆ ಅಲ್ಲಿ ಇರುವಂಥ ಬ್ರ್ಯಾಂಡೇ ಆಗಲಿ, ಬಟ್ಟೆನೇ ಆಗಲಿ, ಯಾವುದು ಕಾಪಿ ವರ್ಷನ್ಸ್ ಅಂತೂ ಅಲ್ಲವೇ ಅಲ್ಲ. ಇದನ್ನು ಪದೇ ಹೇಳ್ತಾ ಇರೋ ಉದ್ದೇಶ ಏನಕ್ಕೆ ಅಂತಂದರೆ, ಈಗ ಸುಮಾರು ಸಿಗ್ತವೆ ಈ ಜರಾ, ಪೂಮಾ, ಅಡಿಡಾಸು, ನೈಕಿ, ಅದು ಇದು ಅಂದ್ಬಿಟ್ಟು ಸುಮಾರು ಕಾಪಿ ವರ್ಷನ್ ಬಟ್ಟೆಗಳು ಸೇಮ್ ಇರುವಂಥವ್ರು ಸಿಗುತ್ತೆ. ಬಟ್ ಅದಕ್ಕೂ ಮತ್ತು ಈ ಒರಿಜಿನಲ್ ಬಟ್ಟೆಗೂ ಅದನ್ನು ಟಚ್ಚಲ್ಲಿ ಗೊತ್ತಾಗುತ್ತೆ, ಮುಟ್ಟಿದಾಗಲೇ ಗೊತ್ತಾಗುತ್ತೆ ಆ ಸ್ಪರ್ಶದಲ್ಲಿ ಯಾವ ಥರ ಇದೆ ಅಂತಂದರೆ, ಒರಿಜಿನಲ್ಗೂ ಮತ್ತು ಕಾಪಿ ವರ್ಷನ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಿರೋ ನೀವುಗಳು ಅಷ್ಟೇ, ಏನಾದರೂ ಬಟ್ಟೆಗಳು ತೊಗೋಬೇಕು, ಅದರಲ್ಲೂ ಬ್ರ್ಯಾಂಡೆಡ್ ಬಟ್ಟೆಯನ್ನು ರೀಸನಬಲಾಗಿ ತೊಗೋಬೇಕು ಅನ್ನೋಂಗಿದ್ರೆ ಈ ಶಾಪ್ಗೆ ಭೇಟಿ ಮಾಡಿ ಅಂತ ಹೇಳ್ತಾ ನಾವು ಮಂಡ್ಯದಿಂದ ಹೊರಟು ಅಂದರೆ ಮುಂದೆ ಇನ್ನೊಂದು ಕಡೆ ಹೋಗೋದಿದೆ, ಆ ಕಡೆ ಹೊರಟು. ನೆಕ್ಸ್ಟು ನಾವು ಬಂದಿದ್ದೆ ಪ್ರೆಸ್ಟೀಜ್ ಕಾರ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ. ಇಲ್ಲಿ ಅಣ್ಣವ್ರದ್ದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಕಾರ್ಗಳೆಲ್ಲ ನೋಡ್ತಾ ಇದೆ ಯಾವ್ಯಾವ ಕಲೆಕ್ಷನ್ ಇದೆ ಅಂತ. ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ಗಳು ಇಟ್ಟಿದ್ದಾರೆ. ಯಾರಾದರೂ ಸೆಕೆಂಡ್ಸ್ ಕಾರ್ ತೊಗೊಳ್ಬೇಕು ಅಂದರೆ ನೋಡಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಯೂಸ್ಫುಲ್ ಆಗ್ಬೋದು ನಿಮಗೆ. ಇದರಿಂದ ಎಂತೆಂಥ ಕಾರ್ ಇದ್ದಾವೆ ಅಂದರೆ, ಥಾರ್ ಇದೆ, ಇನೋವಾ ಕ್ರಿಸ್ಟಾ ಇದೆ, ಬೆನ್ಸ್ ಇದೆ, BMW ಕೂಡ ಇದೆ, ಒಳ್ಳೊಳ್ಳೆ ಗಾಡಿಗಳಿದೆ. ನೋಡಿ ಯಾರಾದರೂ ತಗೋಬೇಕು ಅನ್ಸಿದ್ರೆ ನೋಡು, ಮನ್ಸು ಮಾಡಿ ತಗೊಳಂಗಿದ್ರೆ ತಗೊಳ್ಳಿ. ಈ ಕಾರೆಲ್ಲ ಸೆಲೆ ಸಿಗ್ತವೆ. ಈ ಕಾರ್ಗಳು ನಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ದುಡ್ಡು ತಗೊಬರ್ಬೇಕು ಅಷ್ಟೇ. ಇಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡು ನಾವು ಸೀದಾ ಮನೆ ಕಡೆ ಹೊರಟು. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸ್ನೇಹಿತರೆ. ನನ್ನ ಬ್ಲಾಗು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.